ಸ್ನೇಹಿತರೆ, ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆಯ 19ನೇ ಅಧ್ಯಾಯದ 12ನೇ ವಚನದಿಂದ 42ನೇ ವಚನದವರೆಗೆ ಧ್ಯಾನ ಮಾಡಲಿರುವೆವು. ಪಿಲಾತನು ಯೇಸುವನ್ನು ಬಿಡಿಸಬೇಕೆಂದು ಆಲೋಚಿಸಿದ್ದು, ಯಹೂದ್ಯರು ತಮ್ಮ ಬಿಡುಗಡೆಯ ನಾಯಕನನ್ನು ತಿರಸ್ಕರಿಸಿದ್ದು, ಯೇಸುವಿನ ಮರಣ ಹಾಗೂ ಆತನ ಶವ ಸಂಸ್ಕಾರದ ಘಟನೆಯಲ್ಲಿ ಗಂಭೀರವಾದ ಆಳವಾದ ಸತ್ಯವನ್ನು ನಮ್ಮದಾಗಿ ಮಾಡಿಕೊಂಡು ಆತ್ಮದಲ್ಲಿ ಬಲವನ್ನು ಹೊಂದೋಣ. ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳಿದಂಥ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 12ನೇ ವಚನದಿಂದ 42ನೇ ವಚನದವರೆಗೂ ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 12ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈ ಮಾತಿನ ದೆಸೆಯಿಂದ ಪಿಲಾತನು ಆತನನ್ನು ಬಿಡಿಸುವುದಕ್ಕೆ ಪೇಚಾಡಿದನು. ಆದರೆ ಯಹೂದ್ಯರು, ನೀನು ಇವನನ್ನು ಬಿಡಿಸಿದರೆ ನೀನು ಕೈಸರನಿಗೆ ಮಿತ್ರನಲ್ಲ, ತನ್ನನ್ನು ಅರಸನಾಗಿ ಮಾಡಿಕೊಳ್ಳುವವನು ಕೈಸರನಿಗೆ ವಿರೋಧಿ ಎಂದು ಕೂಗಿ ಹೇಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಕ್ಷಣದಿಂದ ಪಿಲಾತನು ಅವನು ಯೇಸುವನ್ನು ಬಿಡಿಸಲು ಪೇಚಾಡಿದ್ದು ಅವನು ಯೇಸುವನ್ನು ನಂಬಿದ್ದರಿಂದಲೋ? ಇಲ್ಲ ಪ್ರಿಯರೇ, ಆದರೆ ಯೇಸು ನಿರಪರಾಧಿಯೆಂದು ಅವನು ತಿಳಿದಿದ್ದರಿಂದ. ನೋಡಿರಿ, ಈ ಯಹೂದಿ ಧಾರ್ಮಿಕ ನಾಯಕರು ಪಿಲಾತನು ದಂಗೆಗೆ ಪ್ರೋತ್ಸಾಹವನ್ನು ಕೊಡುತ್ತಿದ್ದನೆಂದು ಚಕ್ರವರ್ತಿಗೆ ದೂರು ಕೊಡಲಿಕ್ಕೂ ಸಹ ಅವರು ತಯಾರಿದ್ದರು. ಅದು ರಾಜದ್ರೋಹ, ಮತ್ತು ಪಿಲಾತನು ಇಂತಹ ಆಪಾದನೆಯನ್ನು ಎದುರಿಸಲು ಸಿದ್ಧನಿರಲಿಲ್ಲ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಅವನು ನ್ಯಾಯಕ್ಕಿಂತಲೂ ಹೆಚ್ಚಾಗಿ ತನ್ನ ರಾಜಕೀಯ ಸ್ಥಾನವನ್ನು ಹೆಚ್ಚು ಪ್ರೀತಿಸುತ್ತಿದ್ದನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು 13ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಈ ಮಾತುಗಳನ್ನು ಪಿಲಾತನು ಕೇಳಿ ಯೇಸುವನ್ನು ಹೊರಕ್ಕೆ ಕರತರಸಿ ಇಬ್ರಿಯ ಮಾತಿನಲ್ಲಿ ಗಬ್ಬಥಾ ಎನಿಸಿಕೊಳ್ಳುವ ಕಲ್ಲು ಹಾಸಿದ ಕಟ್ಟೆ ಎಂಬ ಹೆಸರುಳ್ಳ ಸ್ಥಳಕ್ಕೆ ಹೋಗಿ ನ್ಯಾಯಪೀಠದ ಮೇಲೆ ಕೂತುಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆ ಪೀಠವು ರೋಮಾಯ ನ್ಯಾಯದ ಸ್ಥಳವಾಗಿತ್ತು. ನೋಡಿರಿ, ಜೂಲಿಯನ್ ಕೈಸರನು ತಾನು ಹೋಗುವಲ್ಲೆಲ್ಲ ತನ್ನ ಜೊತೆಗೆ ಇಂತಹ ಪೀಠವೊಂದನ್ನು ಒಯ್ಯುತ್ತಿದ್ದನು ಮತ್ತು ಅಗತ್ಯ ಬಿದ್ದಾಗ ಈ ಪೀಠದಲ್ಲೇ ಕುಳಿತು ನ್ಯಾಯ ತೀರ್ಮಾನವನ್ನು ನೀಡುತ್ತಿದ್ದನು. ಪ್ರಿಯರೇ, ಈ ಗಬ್ಬಥಾ ಎನ್ನುವ ಸ್ಥಳವನ್ನು ಯೆರೂಸಲೇಮಿನಲ್ಲಿ ಈಗಲೂ ಸಹ ನಾವು ಗುರುತಿಸಬಹುದು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಈಗಿರುವ ಎಕ್ಕೆಹೋಮೋ ಬೀದಿಯು ಎತ್ತರಕ್ಕಿಂತ 15 ಅಡಿ ಕೆಳಮಟ್ಟದಲ್ಲಿ ಇರುತ್ತದೆ. ಅಲ್ಲಿ ಶಿಥಿಲಗೊಂಡ ಒಂದು ಕಲ್ಲಿನ ಪೀಠವಿದೆ. ಇದೇ ಗಬ್ಬಥಾ ಆಗಿರಬೇಕು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಪಸ್ಕ ಹಬ್ಬದ ಸೌರಣೆಯ ದಿವಸದಲ್ಲಿ ಬೆಳಿಗ್ಗೆ ಹೆಚ್ಚು ಕಡಿಮೆ 6 ಗಂಟೆಯಾಗಿತ್ತು. ಅವನು ಯಹೂದ್ಯರಿಗೆ, ಇಗೋ ನಿಮ್ಮ ಅರಸನು ಎಂದು ಹೇಳಿದನು. ಅದಕ್ಕೆ ಅವರು, ಅವನನ್ನು ಕೊಲ್ಲಿಸು, ಕೊಲ್ಲಿಸು, ಶಿಲುಬೆಗೆ ಹಾಕಿಸು ಎಂದು ಕೂಗಿದರು. ಪಿಲಾತನು, ನಿಮ್ಮ ಅರಸನನ್ನು ಶಿಲುಬೆಗೆ ಹಾಕಿಸಲೋ ಅಂದದ್ದಕ್ಕೆ ಮಹಾಯಾಜಕರು, ಕೈಸರನೇ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದು ಉತ್ತರ ಕೊಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಎಲ್ಲಾ ಸಂದರ್ಭಗಳಲ್ಲೂ ಯೇಸು ಕ್ರಿಸ್ತನು ತನ್ನ ಘನತೆಯನ್ನು ಹೇಗೆ ಕಾಪಾಡಿಕೊಂಡಿದ್ದನೆಂದು ಗಮನಿಸಿ ನೋಡಿರಿ. ಪ್ರಿಯರೇ, ಇಲ್ಲಿ ನಿಜವಾಗಿ ಆತನಿಗೆ ನ್ಯಾಯ ವಿಚಾರಣೆಯಾಗುತ್ತಿಲ್ಲ. ಆದರೆ ಪಿಲಾತನು ಒಂದು ತೀರ್ಮಾನವನ್ನು ಆರಿಸಲೇಬೇಕಿತ್ತು. ಅದು ಯೇಸು ಕ್ರಿಸ್ತನೋ ಅಥವಾ ಕೈಸರನೋ ಎಂಬುದಾಗಿ. ನೋಡಿರಿ, ಅವರು ಭಯಂಕರವಾದಂಥ ತೀರ್ಮಾನವನ್ನು ಮಾಡಿಕೊಂಡರು. ಪ್ರಿಯರೇ, ಅವರು ಇನ್ನೊಂದು ಆಯ್ಕೆ ಮಾಡಬೇಕಾದಂಥ ದಿನ ಮುಂದೆ ಬರಲಿದೆ. ಅದು ಯೇಸು ಕ್ರಿಸ್ತನೋ ಇಲ್ಲವೇ ಅಂತಿಕ್ರಿಸ್ತನೋ ಎಂಬುದಾಗಿ. ಹೌದು ಪ್ರಿಯರೇ, ಪ್ರತಿ ಮಾನವನು ಯೇಸು ಕ್ರಿಸ್ತನ ಕುರಿತಾಗಿ ಒಂದು ಆಯ್ಕೆ ಮಾಡಲೇಬೇಕಾಗುತ್ತದೆ. ಆತನು ಹೀಗೆ ಹೇಳುತ್ತಾನೆ: ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ ಎಂಬುದಾಗಿ. ನೋಡಿರಿ, ಕ್ರಿಸ್ತನಿಗೆ ವಿರೋಧಿಯಾಗಿ ನೀನು ತೀರ್ಮಾನ ಮಾಡಿದ ಕ್ಷಣದಿಂದಲೇ ನೀನು ಕೈಸರನಿಗಾಗಿ ತೀರ್ಮಾನಿಸಿದವನಾಗುತ್ತಿ. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು 16ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಅವನು ಆತನನ್ನು ಶಿಲುಬೆಗೆ ಹಾಕಿಸುವುದಕ್ಕೆ
ಅವರ ವಶಕ್ಕೆ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ದೃಷ್ಟಿಯಲ್ಲಿ ಕ್ರೂಜೆಯು ಒಂದು ಪ್ರಾಯಶ್ಚಿತ್ತಾರ್ಥಕವಾದ ಸಮಾಧಾನ ಯಜ್ಞವಾಗಿದೆ ಮತ್ತು ದೇವರು ನನಗೂ ಮತ್ತು ನಿಮಗೂ ತನ್ನ ಕರುಣೆಯನ್ನು ಚಾಚುವ ಕರುಣಾಪೀಠವಾಗಿದೆ. ನೋಡಿರಿ, ಪರಿಶುದ್ಧನೂ ಹಾಗೂ ನೀತಿವಂತನೂ ಆದ ದೇವರು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಸಂಪೂರ್ಣ ತೃಪ್ತಿಯಿಂದ ಬಾಗುವಂಥ ಸ್ಥಳ ಅದಾಗಿದೆ. ಹೌದು ಪ್ರಿಯರೇ, ದೇವರ ಸಿಂಹಾಸನವು ಮತ್ತು ನ್ಯಾಯ ತೀರ್ಪಿನ ಸ್ಥಳವು ದೇವರ ದಯೆಯ ಸ್ಥಾನವಾಗಿ ಮಾರ್ಪಟ್ಟಿತು ಮತ್ತು ಅಲ್ಲಿ ನಮಗೆ ಯೋಗ್ಯವಾಗಿ ಸಿಗಬೇಕಾಗಿದ್ದ ತೀರ್ಪಿಗೆ ಬದಲಾಗಿ ಕರುಣೆಯು ದೊರೆಯುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಕರ್ತನಾದ ಯೇಸುಕ್ರಿಸ್ತನ ದೃಷ್ಟಿಯಲ್ಲಿ ಅದು ಒಂದು ಯಜ್ಞಾರ್ಪಣೆಯಾಗಿದೆ. ಹೌದು ಪ್ರಿಯರೇ, ಆತನು ರಕ್ಷಕನಾಗಿದ್ದಾನೆ ಮತ್ತು ಆತನು ತನ್ನನ್ನೇ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಅರ್ಪಣೆ ಮಾಡಿಕೊಂಡನು ಮತ್ತು ಆತನು ದೇವರಿಗೆ ಇಷ್ಟನಾದ ಸುಗಂಧ ವಾಸನೆಯಾದನು. ಅಷ್ಟೇ ಅಲ್ಲದೆ ಅದು ಆತನಿಗೆ ವಿಧೇಯತೆಯ ಒಂದು ಕ್ರಿಯೆಯೂ ಆಗಿತ್ತು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಬರೆಯುತ್ತಾನೆ, ಆತನು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನ್ನ ಹಾಗೂ ನಿಮ್ಮ ದೃಷ್ಟಿಯಲ್ಲಿ ಕ್ರಿಸ್ತನಲ್ಲಿ ವಿಶ್ವಾಸಿಗಳಾಗಿರುವವರಿಗೆ ಅದು ಪ್ರತಿನಿಧೀಕರಣವಾಗಿದೆ. ಹೌದು ಪ್ರಿಯರೇ, ಆತನು ನನ್ನ ಹಾಗೂ ನಿಮ್ಮ ಸ್ಥಾನವನ್ನು ತೆಗೆದುಕೊಂಡನು. ಪಾಪರಹಿತನಾದವನು ಪಾಪಿಗಾಗಿ ಶ್ರಮೆಪಟ್ಟನು, ನೀತಿಯುಳ್ಳವನು ಅನೀತಿವಂತನಿಗಾಗಿ ಶ್ರಮೆಯನ್ನೂ ತಾಳಿದನು. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಪ್ರಿಯರೇ, ಸೈತಾನನ ದೃಷ್ಟಿಯಲ್ಲಿ ಅದು ಒಂದು ಜಯವೂ ಸೋಲೂ ಆಗಿದೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ಮುಂತಿಳಿಸಿದಂತೆ ಅವನು ಸ್ತ್ರೀಯ ಸಂತಾನದ ಹಿಮ್ಮಡಿಯನ್ನು ಕಚ್ಚುವುದರಲ್ಲಿ ಅವನು ಯಶಸ್ವಿಯಾದನು. ಆದರೆ ಅವನ ತಲೆಯು ಜಜ್ಜಲ್ಪಡುವುದರಿಂದ ಅದು ಒಂದು ಸೋಲಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಬರೆದದೆ, ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಲೋಕದ ದೃಷ್ಟಿಯಲ್ಲಿ ಶಿಲುಬೆಯು ಬಹುಕ್ರೂರವಾದ ಹತ್ಯೆ ಅಲ್ಲದೆ ಬೇರೇನೂ ಅಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 17 ಹಾಗೂ 18ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಅವರು ಯೇಸುವನ್ನು ತೆಗೆದುಕೊಂಡು ಹೋದರು. ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದನು. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಗೋಲ್ಗೋಥಾ ಎಂದು ಹೆಸರು. ಅಲ್ಲಿ ಆತನನ್ನು, ಆತನ ಸಂಗಡ ಇನ್ನಿಬ್ಬರನ್ನೂ ಶಿಲುಬೆಗೆ ಹಾಕಿದರು. ಅವರಲ್ಲಿ ಆ ಕಡೆ ಒಬ್ಬನನ್ನು, ಈ ಕಡೆ ಒಬ್ಬನನ್ನು, ನಡುವೆ ಯೇಸುವನ್ನು ಇಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಯೋಹಾನನು ಕ್ರೂಜೆಗೆ ಹಾಕುವುದರ ಚಿತ್ರಣವನ್ನು ನೀಡುತ್ತಿಲ್ಲ. ಅವನು ಸ್ಥಳವನ್ನು ಹೆಸರಿಸುತ್ತಾನೆ, ಆದರೆ ಬಹಳ ಸ್ವಲ್ಪ ವಿವರಗಳನ್ನು ನೀಡುತ್ತಾನೆ. ಪ್ರಿಯರೇ, ಪಟ್ಟಣದ ಗೋಡೆಗಳೊಳಗಿರುವ ಸ್ಥಳವು ಗೋಲ್ಗೊಥಾ ಎಂಬುದರ ಕುರಿತು ತೃಪ್ತರಾಗದ ಜಾರ್ಜ್ ಜೋರ್ಡನ್ ಎಂಬುವರು ಪಟ್ಟಣದ ಹೊರಗೆ ಕಪಾಲದ ರೂಪದಲ್ಲಿದ್ದ ಬಂಡೆಯೊಂದನ್ನು ಗೋಲ್ಗೊಥಾ ಇರಬೇಕೆಂದು ತೀರ್ಮಾನಿಸಿದರು. ಅದನ್ನು ಜೋರ್ಡನ್ ಅವರು ಕಲ್ವಾರಿ ಎನ್ನುತ್ತಾರೆ. ಅದುವೇ ನಿಜವಾದ ಗೋಲ್ಗೊಥಾ ಆಗಿರಬೇಕೆಂದು ನಾನು ನಂಬುತ್ತೇನೆ. ನೋಡಿರಿ, ಪ್ರಾಯಶ್ಚಿತ ಯಜ್ಞಕ್ಕೆ ಅರ್ಪಿಸಿದರಲ್ಲಿ ಉಳಿದ ಎಲ್ಲಾ ವಸ್ತುಗಳನ್ನು ಪಾಳೆಯದ ಹೊರಗೆ ಶುದ್ಧವಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಸುಡಿಸಿಬಿಡಬೇಕೆಂದು ಯಾಜಕಕಾಂಡ ಪುಸ್ತಕ 4ನೇ ಅಧ್ಯಾಯ 12ನೇ ವಚನದಲ್ಲಿ ಬರೆದದೆ. ಹೌದು ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕುರಿತಾಗಿರುವ ಪ್ರವಾದನೆಗಳನ್ನು ನೆರವೇರಿಸಿದಂತೆ ಆತನು ಹಳೇ ಒಡಂಬಡಿಕೆಯಲ್ಲಿರುವ ತನ್ನ ಪ್ರತಿರೂಪಗಳನ್ನೂ ಸಹ ನೆರವೇರಿಸಿದನು. ಇಬ್ರಿಯ ಗ್ರಂಥಕರ್ತನು, ನಮ್ಮ ಕರ್ತನು ಪಟ್ಟಣದ ಹೊರಗೆ ಸತ್ತನು ಎಂದು ತಿಳಿಸುತ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನ. ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 19ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇದಲ್ಲದೆ ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆಯ ಮೇಲ್ಗಡೆ ಹಚ್ಚಿಸಿದನು. ಅದೇನೆಂದರೆ, ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಕ್ರೂಜೆಯ ಮೇಲೆ ಬರೆದ ವಿಳಾಸವನ್ನು ಪೂರ್ತಿಯಾಗಿ ತಿಳಿಯಬೇಕಾದರೆ ನಾವು 4 ಸುವಾರ್ತೆಗಳನ್ನು ಒಟ್ಟಾಗಿ ನೋಡಬೇಕು. ಯಾಕೆಂದರೆ ಪ್ರತಿಯೊಂದು ಬೇರೆಯೇ ಆಗಿರುತ್ತದೆ ಮತ್ತು ಒಂದೊಂದು ಉದ್ದೇಶದಿಂದ ಬರೆಯಲ್ಪಟ್ಟಿದೆ. ಮುಂದುವರೆದು ನಾವು 20ರಿಂದ 22 ವಚನಗಳನ್ನು ಗಮನಿಸುವಾಗ, ಅವರು ಯೇಸುವನ್ನು ಶಿಲುಬೆಗೆ ಹಾಕಿದ ಸ್ಥಳವು ಪಟ್ಟಣಕ್ಕೆ ಹತ್ತಿರವಾಗಿದ್ದುದರಿಂದ ಯಹೂದ್ಯರಲ್ಲಿ ಬಹಳ ಮಂದಿ ಆ ವಿಳಾಸವನ್ನು ಓದಿದರು. ಅದು ಇಬ್ರಿಯ, ಲಾತಿನ್, ಗ್ರೀಕ್ ಭಾಷೆಗಳಲ್ಲಿ ಬರೆದಿತ್ತು. ಹೀಗಿರಲಾಗಿ ಯಹೂದ್ಯರ ಮಹಾಯಾಜಕರು ಪಿಲಾತನಿಗೆ
ಯಹೂದ್ಯರ ಅರಸನು ಎಂದು ಬರೆಯದೆ ನಾನು ಯಹೂದ್ಯರ ಅರಸನೆಂದು ಹೇಳಿದವನು ಎಂಬುದಾಗಿ ಬರೆಯಬೇಕೆಂತ ಹೇಳಿದರು. ಅದಕ್ಕೆ ಪಿಲಾತನು, ನಾನು ಬರೆದದ್ದು ಬರೆದಾಯಿತು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಿಳಾಸವು ಧಾರ್ಮಿಕ ಭಾಷೆಯಾದ ಇಬ್ರಿಯ ಮಾತಿನಲ್ಲಿ ಬರೆದಿತ್ತು. ಅಷ್ಟೇ ಅಲ್ಲದೆ ಸಂಸ್ಕೃತಿಯ ಹಾಗೂ ವಿದ್ಯೆಯ ಭಾಷೆಯಾದ ಗ್ರೀಕ್ನಲ್ಲಿ ಬರೆದಿತ್ತು. ಹಾಗೂ ಕಾನೂನು ಸುವ್ಯವಸ್ಥೆಯ ಭಾಷೆಯಾದ ಲಾತಿನ್ನಲ್ಲಿಯೂ ಸಹ ಬರೆದಿತ್ತು. ಹೀಗೆ ಪ್ರಿಯರೇ, ಆತನು ಎಲ್ಲರಿಗಾಗಿಯೂ ಸತ್ತನು ಎಂಬುದನ್ನು ಇಡೀ ಲೋಕವೇ ನೋಡುವಂತಾಗಿತ್ತು. ಹೌದು ಪ್ರಿಯರೇ, ಲೋಕಕ್ಕೆ ಸಾರಲ್ಪಡಬೇಕಾದ ಸುವಾರ್ತೆಯು ಇದುವೇ, ಮತ್ತು ಇದುವೇ ಜಗತ್ತಿನ ನಿರೀಕ್ಷೆಯಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 23 ಹಾಗೂ 24ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಸಿಪಾಯಿಗಳು ಯೇಸುವನ್ನು ಶಿಲುಬೆಗೆ ಹಾಕಿದ ಮೇಲೆ ಅವರು ಆತನ ಮೇಲು ಹೊದಿಕೆಗಳನ್ನು ತಕ್ಕೊಂಡು 4 ಪಾಲು ಮಾಡಿ ಒಬ್ಬೊಬ್ಬ ಸಿಪಾಯಿಗೆ ಒಂದೊಂದು ಪಾಲಿನ ಪ್ರಕಾರ ಹಂಚಿಕೊಂಡರು. ಆತನ ಒಳಂಗಿಯನ್ನೂ ಸಹ ತಕ್ಕೊಂಡರು. ಆದರೆ ಆ ಅಂಗಿಗೆ ಹೊಲಿಗೆ ಇರಲಿಲ್ಲ, ಅದು ಮೇಲಿನಿಂದ ಅಖಂಡವಾಗಿ ಹೆಣೆದದ್ದಾಗಿತ್ತು. ಅದನ್ನು ನೋಡಿ ಅವರು, ನಾವು ಇದನ್ನು ಹರಿಯಬಾರದು, ಚೀಟು ಹಾಕಿ ಇದು ಯಾರಿಗೆ ಬರುವುದೋ ನೋಡೋಣ ಎಂದು ಮಾತಾಡಿಕೊಂಡರು. ಇದರಿಂದ ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಪಾಲು ಮಾಡಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು ಎಂಬ ಶಾಸ್ತ್ರದ ಮಾತು ನೆರವೇರಿತು. ಸಿಪಾಯಿಗಳು ಇದನ್ನೆಲ್ಲಾ ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಅವರು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ ಮೇಲೆ ಯಾವ ಸುವಾರ್ತಾ ಗ್ರಂಥಕರ್ತನು ಯೇಸು ಕ್ರಿಸ್ತನ ಮರಣವನ್ನು ವಿವರಿಸುವುದಿಲ್ಲ. ನೋಡಿರಿ, ನಮ್ಮಿಂದ ರಹಸ್ಯವಾಗಿರಿಸಲ್ಪಟ್ಟ ಮರ್ಮಗಳು ಕ್ರೂಜೆಯ ಹಾಗೂ ಕ್ರೂಜೆಯ ಮರಣದಲ್ಲಿ ಇರುತ್ತವೆ. ದೇವರು ಅನೇಕ ವಿವರಗಳ ಮೇಲೆ ತೆರೆಯನ್ನು ಎಳೆಯುತ್ತಾನೆ ಮತ್ತು ಜನರು ನೋಡಲಾಗದಂತೆ ಆ ಪ್ರದೇಶದಲ್ಲೆಲ್ಲ ಕತ್ತಲೆಯು ಆವರಿಸಿತು. ಮೊದಲನೆಯದಾಗಿ, ದೇವರು ನಮ್ಮ ವ್ಯರ್ಥ ಆಸಕ್ತಿಯನ್ನು ತೃಪ್ತಿಪಡಿಸಲಿಕ್ಕಾಗಿ ಅಸ್ವಾಭಾವಿಕ ವಿವರಗಳನ್ನು ಕೊಡುವುದಿಲ್ಲ. ಎರಡನೆಯದಾಗಿ, ಅಲ್ಲಿ ತಂದೆಗೂ ಮಗನಿಗೂ ನಡುವೆ ಒಂದು ವ್ಯವಹಾರ ನಡೆಯುತ್ತದೆ. ಅದು ಲೋಕದ ಪಾಪಕ್ಕಾಗಿ ನಮಗೆ ಗ್ರಹಿಸಲಾಗದ ವ್ಯವಹಾರವಾಗಿತ್ತು. ಪ್ರಿಯರೇ, ನಾವು ಮಾಡಬೇಕಾದದ್ದೇನೆಂದರೆ ಯೇಸು ಕ್ರಿಸ್ತನ ಕ್ರೂಜೆಯ ಮರಣದ ಮೂಲಕವಾಗಿ ನಮ್ಮದಾಗಿ ಮಾಡಲ್ಪಟ್ಟ ಪಾಪ ಕ್ಷಮಾಪಣೆಯನ್ನು ನಾವು ನಂಬಿಕೆಯಿಂದ ಸ್ವೀಕರಿಸುವುದೇ ಆಗಿದೆ. ಪ್ರಿಯರೇ, ನಾನು ಮತ್ತು ನೀವು ಆ ಕತ್ತಲನ್ನು ಭೇದಿಸಲಿಕ್ಕೆ ಇರುವ ಮಾರ್ಗ ಇದೊಂದೇ ಆಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಕ್ರಿಸ್ತನ ಅಂಗಿಯು ಬೇಸಾಯಗಾರನ ಅಂಗಿಯಾಗಿದ್ದು ಒಳ್ಳೆಯದಾಗಿತ್ತು. ಅದನ್ನು ಆತನಿಗಾಗಿ ಯಾರೋ ಮಾಡಿಕೊಟ್ಟಿದ್ದರು. ಆದರೆ ಸಿಪಾಯಿಗಳು ಅದಕ್ಕೋಸ್ಕರ ಚೀಟು ಹಾಕಿದರು. ನೋಡಿರಿ, ಕ್ರೂಜೆಯ ಬುಡದಲ್ಲಿ ಈ ರೋಮನ್ನರಿಗೆ ತಿಳಿಯದಿದ್ದರೂ ಅವರು ಪ್ರವಾದನೆಯ ಮಾತನ್ನು ನೆರವೇರಿಸುತ್ತಿದ್ದರು. ಕೀರ್ತನೆಗಳ ಪುಸ್ತಕ 22ನೇ ಅಧ್ಯಾಯ 18ನೇ ವಚನ. ಮುಂದುವರೆದು ನಾವು 25ರಿಂದ 27 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯೂ ಆತನ ತಾಯಿಯ ತಂಗಿಯೂ ಕ್ಲೋಪನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳೂ ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯೇಸು ಕ್ರಿಸ್ತನು ಮರಿಯಳನ್ನು ಸ್ತ್ರೀಯೇ ಎಂದು ಕರೆದನು. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಕಾನಾ ಊರಿನ ಮದುವೆಯ ಸಂದರ್ಭದಲ್ಲೂ ಸಹ ಹಾಗೆಯೇ ಸಂಬೋಧಿಸಿದ್ದನು. ಪ್ರಿಯರೇ, ಈಗ ಆತನ ಗಳಿಗೆ ಬಂದಿದೆ. ಆತನು ಸಾಯಲಿಕ್ಕಿದ್ದಾನೆ, ಆದರೆ ತಿರುಗಿ ಏಳುತ್ತಾನೆ ಮತ್ತು ಆತನು ಮಹಿಮೆಯನ್ನು ಹೊಂದಲಿದ್ದಾನೆ. ಆದ್ದರಿಂದ ಆತನ ತಾಯಿಯೊಂದಿಗಿನ ಸಂಬಂಧವು ಕಡಿಯಲಿದೆ. ಹೌದು ಪ್ರಿಯರೇ, ಹೀಗೆ ಆತನು ಆಕೆಗೂ ಹಾಗೆಯೇ ನಮಗೂ ಸಹ ಆತನು ಮಹಿಮೆ ಹೊಂದಿದ ಕ್ರಿಸ್ತನು. ನೋಡಿರಿ, ಆತನ ಪುನರುತ್ಥಾನವು ಆಕೆಯ ಲೌಕಿಕ ಸಂಬಂಧವನ್ನು ಶಾಶ್ವತವಾಗಿ ತೆಗೆದುಬಿಡುತ್ತದೆ. ಆದ್ದರಿಂದ ಪ್ರಿಯರೇ, ಎಲ್ಲಾ ವಿಶ್ವಾಸಿಗಳಂತೆ ಆಕೆಯೂ ಸಹ ಯೇಸು ಕ್ರಿಸ್ತನ ಬಳಿಗೆ ನಂಬಿಕೆಯಿಂದ ಬರಬೇಕಾಗಿದೆ. ನೋಡಿರಿ, ಆತನು ಲೋಕದ ಪಾಪಗಳಿಗಾಗಿ ಸಾಯುವಾಗಲೂ ಆಕೆಯನ್ನು ಅಲಕ್ಷಿಸಲಿಲ್ಲ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಚನವನ್ನು ನಾವು ಗಮನಿಸುವಾಗ, ಆತನ ಪುನರುತ್ಥಾನವಾದ ಬಳಿಕ ಮೇಲುಪ್ಪರಿಗೆಯಲ್ಲಿ ಮರಿಯಳೂ ಸಹ ಶಿಷ್ಯರೊಂದಿಗೆ ಪ್ರಾರ್ಥಿಸುತ್ತಿದ್ದಳೆಂದು ತಿಳಿದುಬರುತ್ತದೆ. ಆ ಬಳಿಕ ಆಕೆಯು ಪ್ರಿಯರೇ ಚಿತ್ರಣದಲ್ಲಿ ಬರುವುದಿಲ್ಲ. ನೋಡಿರಿ, ಆಕೆಯು ಜೀವದಿಂದ ಇರುವವರೆಗೂ ಅಪೊಸ್ತಲನಾದ ಯೋಹಾನನು
ಯೇಸು ಕ್ರಿಸ್ತನು ಕೇಳಿಕೊಂಡಂತೆ ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡು ಸಾಕುತ್ತಾನೆ. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ರಿಂದ 30 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದಾದ ಮೇಲೆ ಯೇಸು ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಅಲ್ಲಿ ಹುಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಹಿಸ್ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಶಾಸ್ತ್ರದ ಮಾತು ನೆರವೇರಿತೆಂದು ಅಪೊಸ್ತಲನಾದ ಯೋಹಾನನು ಬಹು ಎಚ್ಚರದಿಂದ ಬರೆಯುತ್ತಾನೆ. ನೋಡಿರಿ, ಕ್ರೂಜೆಯ ಮರಣದ ಕುರಿತಾಗಿ ಅನೇಕ ನಿರ್ದಿಷ್ಟವಾದಂಥ ಪ್ರವಾದನೆಗಳು ಹಳೆ ಒಡಂಬಡಿಕೆಯಲ್ಲಿ ಇರುತ್ತವೆ. ಕೀರ್ತನೆಗಳ ಪುಸ್ತಕ 22ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ, ಯಾಜಕಕಾಂಡ ಪುಸ್ತಕ 16ನೇ ಅಧ್ಯಾಯ ಹಾಗೂ ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 53ನೇ ಅಧ್ಯಾಯ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ನೇತಾಡುತ್ತಿರುವಾಗ 28 ಪ್ರವಾದನೆಗಳು ನೆರವೇರಿದವು. ಪ್ರಿಯರೇ, ನನಗೆ ನೀರಡಿಕೆ ಆಗಿದೆ ಎಂಬುದನ್ನೂ ಸಹ ನಾವು ಕೀರ್ತನೆಗಳ ಪುಸ್ತಕ 69ನೇ ಅಧ್ಯಾಯ 21ನೇ ವಚನದಲ್ಲಿ ಗಮನಿಸುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಕ್ರೂಜೆಯ ಮೇಲೆ ತೀರಿತು ಎಂಬುದಾಗಿ ಹೇಳಿದನು. ಹಾಗಾದರೆ ಏನು ತೀರಿತು? ಹೌದು ಪ್ರಿಯರೇ, ನನ್ನ ಹಾಗೂ ನಿಮ್ಮ ವಿಮೋಚನೆಯು ಮುಗಿಯಿತು. ನೋಡಿರಿ, ಯೇಸು ಕ್ರಿಸ್ತನು ತಂದೆಗೆ ಕೊಡುವ ತನ್ನ ವರದಿಯಲ್ಲಿ ಆತನು ಹೇಳುತ್ತಾನೆ, ನೀನು ನನಗೆ ಕೊಟ್ಟಿರುವ ಕೆಲಸವನ್ನು ನಾನು ಮಾಡಿ ತೀರಿಸಿದ್ದೇನೆ ಎಂಬುದಾಗಿ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 31ರಿಂದ 37 ವಚನಗಳನ್ನು ಗಮನಿಸುವಾಗ ಅಪೊಸ್ತಲನಾದ ಯೋಹಾನನು ಹೇಳಿರುವ ಮೊದಲ ಪ್ರವಾದನೆಯು ನೆರವೇರಿದೆ. ಪ್ರಿಯರೇ, ನೀವು ದಯಮಾಡಿ ಈ ವಾಕ್ಯ ಭಾಗವನ್ನು ಕಾರ್ಯಕ್ರಮದ ನಂತರ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಅದರಲ್ಲಿ ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 20ನೇ ವಚನದಲ್ಲಿ ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದಾದರೂ ಮುರಿದು ಹೋಗಲಿಲ್ಲ ಎಂಬುದಾಗಿ ಹೇಳಿಯದೆ. ಇನ್ನು ಎರಡನೆಯದು ನೆರವೇರಬೇಕಾಗಿದೆ. ಅದು ಜೆಕರ್ಯನ ಪ್ರವಾದನಾ ಗ್ರಂಥ 12ನೇ ಅಧ್ಯಾಯ 10ನೇ ವಚನದಲ್ಲಿದೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು, ಇದ್ದೊಬ್ಬ ಮಗನನ್ನು ಕಳಕೊಂಡಂತೆ ಅವನಿಗಾಗಿ ಗೋಳಾಡುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ತಿವಿಯಲ್ಪಟ್ಟಿದ್ದಾನೆ. ಆ ಭಾಗ ನೆರವೇರಿದೆ. ಆದರೆ ಪ್ರವಾದಿಯಾದ ಜಕರ್ಯನು ಹೇಳುತ್ತಾನೆ, ಆತನು ತಿರುಗಿ ಬರುತ್ತಾನೆ ಎಂದು, ಮತ್ತು ಆತನು ಬರುವಾಗ ತಾವು ಇರಿದವನನ್ನು ನೋಡುವರು ಮತ್ತು ಆತನಿಗಾಗಿ ದುಃಖಿಸುವರು ಎಂಬುದಾಗಿ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ನಾವು ಸತ್ಯಾಂಶಗಳನ್ನು, ಅಂದರೆ ಸುವಾರ್ತೆಯ ಮಹಾ ಸತ್ಯಾಂಶಗಳನ್ನು ನೋಡುತ್ತಿದ್ದೇವೆ. ಹಾಗಾದರೆ ಸುವಾರ್ತೆ ಎಂದರೇನು? ಅಪೊಸ್ತಲನಾದ ಪೌಲನು ಹೀಗೆ ತಿಳಿಸುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 3ನೇ ಹಾಗೂ 4ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನೂ ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ. ಪ್ರಿಯರೇ, ಇದುವೇ ಸುವಾರ್ತೆಯ ಕೇಂದ್ರ ಸತ್ಯಗಳು. ಈ ಸತ್ಯಾಂಶಗಳೊಂದಿಗೂ ಯೇಸು ಕ್ರಿಸ್ತನೊಂದಿಗೂ ನಮಗಿರುವ ಸಂಬಂಧದ ಮೇಲೆ ನಮ್ಮ ರಕ್ಷಣೆಯು ಅವಲಂಬಿಸಿದೆ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 38ರಿಂದ 40 ವಚನಗಳನ್ನು ಗಮನಿಸುವಾಗ ಯೇಸು ಕ್ರಿಸ್ತನ ದೇಹವನ್ನು ತಕ್ಕೊಂಡ ಆ ಇಬ್ಬರೂ ಸಹ ಬಹು ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ದರು ಎಂಬುದಾಗಿ ತಿಳಿದು ಬರುತ್ತದೆ. ಪ್ರಿಯರೇ, ಕಾರ್ಯಕ್ರಮದ ನಂತರ ನಾನು ಈಗ ತಿಳಿಸಿದ ಈ ವಚನಗಳನ್ನು ದಯಮಾಡಿ ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನೋಡಿರಿ, ಅರಿಮಥಾಯದ ಯೋಸೇಫನು ಐಶ್ವರ್ಯವಂತನಾಗಿದ್ದನು ಮತ್ತು ನಿಕೋದೇಮನು ರಾತ್ರಿಯಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದವನು ಮತ್ತು ಅವನು ಯಹೂದ್ಯರ ಅಧಿಕಾರಿಯಾಗಿದ್ದನು. ಹೌದು ಪ್ರಿಯರೇ, ಅವರಿಬ್ಬರು ಗುಪ್ತ ಶಿಷ್ಯರಾಗಿದ್ದರು. ಆದರೆ ಈಗ ಮೊದಲ ಬಾರಿಗೆ ಬಹಿರಂಗವಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ.
ನಾವು ಈ ಇಬ್ಬರ ಕುರಿತಾಗಿ ಟೀಕೆಯನ್ನು ಮಾಡದಿರೋಣ, ಯಾಕಂದರೆ ಅವರು ಹಿನ್ನೆಲೆಯಲ್ಲಿ ಇದ್ದರು. ಆದರೆ ಈಗ ಯೇಸುಕ್ರಿಸ್ತನ ಶಿಷ್ಯರೆಲ್ಲರೂ ಕುರಿಗಳಂತೆ ಚದರಿ ಹೋಗಿ ಅಡಗಿಕೊಂಡಿರುವಾಗ ಈ ಇಬ್ಬರು ಬಹಿರಂಗವಾಗಿ ಬಂದರು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಇಸ್ರಾಯೇಲರು ಸ್ವಲ್ಪ ಸಮಯ ಐಗುಪ್ತ ದೇಶದಲ್ಲಿ ಇದ್ದದ್ದರಿಂದ ಅವರು ಐಗುಪ್ತರು ಅನುಸರಿಸಿಕೊಂಡು ಬಂದಂಥ ಕ್ರಮವನ್ನು, ಅಂದರೆ ಶವಕ್ಕೆ ಸುಗಂಧ ದ್ರವ್ಯವನ್ನು ಹಚ್ಚುವ ಕ್ರಮವನ್ನು ಇನ್ನೂ ಸುಧಾರಿಸಿ ಆಚರಿಸುತ್ತಿದ್ದರೆಂದು ಕೆಲವರು ಭಾವಿಸುತ್ತಾರೆ. ನೋಡಿರಿ, ಹಳೆ ಒಡಂಬಡಿಕೆಯ ಹಾಗೂ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು ನಂಬಿದ್ದೇನೆಂದರೆ ದೇಹವು ಪುನಃ ಎದ್ದು ಬರುತ್ತದೆ ಎಂಬುದಾಗಿ. ಅದು ನಾಶನದಲ್ಲಿ ಬಿತ್ತಲ್ಪಡುತ್ತದೆ, ಆದರೆ ಜೀವದಲ್ಲಿ ಎಬ್ಬಿಸಲ್ಪಡುತ್ತದೆ. ಬಲಹೀನತೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುತ್ತದೆ. ಆಗ ಅದು ಮಹಿಮೆಯ ಶರೀರವಾಗಿರುತ್ತದೆ. ಆ ಕಾರಣಕ್ಕಾಗಿಯೇ ದೇವರ ಮಗುವು ತನ್ನ ದೇಹದ ಕುರಿತು ಗೌರವದಿಂದಿದ್ದು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದಯಮಾಡಿ ಗಮನಿಸಿರಿ. ದೇಹದ ತೂಕದ ಅರ್ಧ ತೂಕದಷ್ಟು ಸುಗಂಧ ದ್ರವ್ಯವನ್ನು ಉಪಯೋಗಿಸುವುದು ರೂಢಿ. ಅಂದರೆ ಯೇಸುಕ್ರಿಸ್ತನ ದೇಹವು ಸುಮಾರು 200 ಪೌಂಡುಗಳಷ್ಟು, ಅಂದರೆ ಸುಮಾರು 90 ಕಿಲೋದಷ್ಟು ತೂಕದ್ದಿರಬೇಕೆಂದು ಊಹೆ. ನೋಡಿರಿ, ದೇಹಕ್ಕೆ ರಕ್ತಬೋಳ ಹಾಗೂ ಲೋಳೆ ರಸಗಳನ್ನು ಚೆನ್ನಾಗಿ ಹಚ್ಚುತ್ತಿದ್ದರು. ಬಳಿಕ ಅದನ್ನು ನಾರುಬಟ್ಟೆಯಲ್ಲಿ ಸುತ್ತುತ್ತಿದ್ದರು. ಆಗ ಗಾಳಿ ತಾಗದಂತೆ ಇರುತ್ತಿತ್ತು. ಮೊದಲು ಅವರು ಬೆರಳಿನಿಂದ ಆರಂಭಿಸುತ್ತಿದ್ದರು, ಬಳಿಕ ಎಲ್ಲಾ ಬೆರಳುಗಳಿಗೂ ಹಚ್ಚಿ ನಾರುಬಟ್ಟೆಯಿಂದ ಸುತ್ತುತ್ತಿದ್ದರು. ಹಾಗೆಯೇ ಇಡೀ ದೇಹಕ್ಕೆ ಸುತ್ತುತ್ತಿದ್ದರು. ಅಂದರೆ ಯೇಸುಕ್ರಿಸ್ತನ ದೇಹವನ್ನು ಐಗುಪ್ತರ ಮಮ್ಮಿಯಂತೆ ಸುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ಯೋಹಾನನು ನಿರ್ದಿಷ್ಟವಾಗಿ ಯೇಸುವಿನ ದೇಹಕ್ಕೆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರುಬಟ್ಟೆಯಲ್ಲಿ ಸುತ್ತಿದ್ದರೆಂದು ಬರೆದಿದ್ದಾನೆ. ಯಾಕಂದರೆ ಪ್ರಿಯರೇ, ಅವನಿಗೆ ಅದು ಪ್ರಾಮುಖ್ಯವಾದಂಥ ವಿವರವಾಗಿತ್ತು. ಪುನರುತ್ಥಾನದ ಬೆಳಗ್ಗೆ ಯೋಹಾನನು ನಾರುಬಟ್ಟೆ ಬಿದ್ದಿರುವುದನ್ನು ಮತ್ತು ಯೇಸುವಿನ ದೇಹವು ಅಲ್ಲಿಲ್ಲದ್ದನ್ನೂ ನೋಡಿದಾಗ ಅವನು ಪುನರುತ್ಥಾನ ನಡೆದಿದೆ ಎಂದು ತಿಳಿದುಕೊಂಡು ಅದನ್ನು ನಂಬಿದನು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ನಾವು ಮುಕ್ತಾಯಗೊಳಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 41 ಹಾಗೂ 42ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನನ್ನು ಶಿಲುಬೆಗೆ ಹಾಕಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಹೊಸ ಸಮಾಧಿಯಿತ್ತು. ಅದರಲ್ಲಿ ಅದುವರೆಗೆ ಯಾರನ್ನೂ ಇಟ್ಟಿದ್ದಿಲ್ಲ. ಆ ದಿನವು ಯಹೂದ್ಯರ ಸೌರಣೆಯ ದಿನವಾದದ್ದರಿಂದ ಆ ಸಮಾಧಿ ಹತ್ತಿರವಿರುತ್ತದೆಂದು ಯೇಸುವನ್ನು ಅಲ್ಲೇ ಇಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಪಸ್ಕ ಹಬ್ಬದ ಗಳಿಗೆ ಹತ್ತಿರವಾಗುತ್ತಿದ್ದರಿಂದ ಅವರು ಅವಸರ ಪಡಬೇಕಾಗಿತ್ತು. ಬಹುಶಃ ಸುಗಂಧ ದ್ರವ್ಯ ಹಚ್ಚುವ ಕೆಲಸವನ್ನು ಅವರು ಪೂರ್ತಿ ಮಾಡಲು ಆಗಲಿಲ್ಲ. ಪಸ್ಕ ಮುಗಿದ ಬಳಿಕ ಬಂದು ಅದನ್ನು ಸರಿ ಮಾಡಬೇಕೆಂದು ಅವರು ಯೋಚಿಸಿಕೊಂಡರು. ಕರ್ತನಲ್ಲಿ ಪ್ರಿಯರೇ, ಇನ್ನು ನಾವು ಬಹು ಅದ್ಭುತವಾದಂಥ ಅಧ್ಯಾಯಕ್ಕೆ ಬರಲಿದ್ದೇವೆ. ನೋಡಿರಿ, ಯಜ್ಞದ ಕುರಿಯ ಸಮರ್ಪಣೆಯು ಸಂಪೂರ್ತಿಯಾಗಿತ್ತು. ದೇವರ ನೀತಿಗೆ ತಕ್ಕ ಪ್ರಾಯಶ್ಚಿತ್ತವು ಅರ್ಪಿಸಲ್ಪಟ್ಟಿತು. ಅಷ್ಟೇ ಅಲ್ಲದೆ ಪ್ರಿಯರೇ, ಈಗ ಪರಲೋಕದ ಬಾಗಲು ತೆರೆಯಲ್ಪಟ್ಟಿತು ಮತ್ತು ಯೇಸು ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬ ಪಾಪಿಗೆ ನಿತ್ಯ ಜೀವದ ಬಾಧ್ಯಸ್ಥಿಕೆ ಕೊಡಲ್ಪಡುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಮಹಾಮರ್ಮವನ್ನು ಅದರ ಹಂತ ಹಂತಗಳಾಗಿ ನಾವು ಧ್ಯಾನಿಸಬೇಕಾದದ್ದು ಬಹು ಅಗತ್ಯವಿದೆ. ನೋಡಿರಿ, ಈ ದಿನದ ಧ್ಯಾನದಲ್ಲಿ ಘಟನೆಗಳು ಬಹುವೇಗವಾಗಿ ಸಾಗಿದವು. ಆದರೆ ಪ್ರಿಯರೇ, ನಿಮಗೆ ಸಮಯವಿರುವಾಗ ದಯಮಾಡಿ ಈ ಇಡೀ ವೃತ್ತಾಂತವನ್ನು ನಿಧಾನವಾಗಿಯೂ ಮತ್ತು ಪ್ರಾರ್ಥನಾಪೂರ್ವಕವಾಗಿಯೂ ಧ್ಯಾನಿಸಲು ಪ್ರಯತ್ನಿಸಿರಿ. ಅದು ನಿಮಗೆ ಖಂಡಿತವಾಗಿಯೂ ಆಶೀರ್ವಾದಪ್ರದವಾಗುತ್ತದೆಂದು ನಾನು ನಂಬುತ್ತೇನೆ. ಹಾಗಾಗುವಂತೆ ತಂದೆಯಾದ ದೇವರು ನಿಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯರೇ, ಯೇಸು ಕ್ರಿಸ್ತನ ವಿಚಾರಣೆಯು ನಿಜವಾದ ನ್ಯಾಯಸಮ್ಮತವಾದ ವಿಚಾರಣೆಯಾಗಿರಲಿಲ್ಲ. ಪಿಲಾತನು ಯೇಸುವಿನ ಸ್ವಂತ ಜನರು ಒಂದನ್ನು ಆರಿಸಿಕೊಳ್ಳಬೇಕಾಗಿತ್ತು. ಅದು ಕ್ರಿಸ್ತನೋ ಅಥವಾ ಕೈಸರನೋ. ಅವರು ಲೋಕವನ್ನು ಆರಿಸಿಕೊಂಡು ಜೀವದಿಂದ ದೂರ ಹೋದರು. ಕ್ರಿಸ್ತನ ಮರಣವು ನಮ್ಮ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಆತನು ನಮಗಾಗಿ ಸತ್ತನು. ಆದುದರಿಂದ ನಾವು ಕೂಡ ಪಾಪದ ಪಾಲಿಗೆ ಸತ್ತವರಾಗಿ ದೇವರಿಗಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ರಕ್ಷಕ, ನಮಗಾಗಿ ನಿನ್ನ ಪ್ರಾಣವನ್ನು ಕೊಡಲು ಪರಲೋಕದಿಂದ ಇಳಿದು ಬಂದಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಈ ರಕ್ಷಣೆಯ ವಾರ್ತೆಯನ್ನು
ನಮ್ಮ ಪ್ರಿಯ ವೀಕ್ಷಕರು ಕೇಳಿ ನಿನ್ನಲ್ಲಿ ವಿಶ್ವಾಸವಿಟ್ಟು ರಕ್ಷಣೆ ಹೊಂದುವಂತೆ ಕೃಪೆ ತೋರಿಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಸತ್ಯವೇದ ಅಧ್ಯಯನವು ನಿಜವಾಗಿ ನಮ್ಮ ಬುದ್ಧಿಯನ್ನು ಬೆಳಗಿಸಿ ಜೀವಕ್ಕೆ ನಡೆಸಿದೆಯಲ್ಲವೇ? ಇತರರು ಕೂಡ ರಕ್ಷಣೆ ಹೊಂದಲು ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿ ಇಂದೇ ಮಿಸ್ ಕಾಲ್ ಕೊಟ್ಟು ನಮ್ಮನ್ನು ಬೆಂಬಲಿಸಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.